ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮಮ್ಮಾಸ್ ಅಭಿರುಚಿ ಚಾನಲ್. ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಟಕ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಆಮ್ಲೆಟ್ ಅಂತಂದರೆ ಯಾರಿಗೆ ಗೊತ್ತಿಲ್ಲ ಹೇಳಿ, ಮತ್ತು ಮಾಡಲಿಕ್ಕೆ ಯಾರಿಗೆ ಬರಲ್ಲ ಹೇಳಿ. ತುಂಬ ಸಿಂಪಲಾಗಿ ಬೇಗನೆ ಮಾಡ್ಕೊಳ್ಳುವಂತಹ ಸೈಡ್ ಡಿಶ್ ಅಂತಂದರೆ ಮೊಟ್ಟೆಯಿಂದ ಆಮ್ಲೆಟನ್ನು ಮಾಡ್ಕೊಳ್ಬೋದು. ಇವತ್ತು ಅದೇ ಆಮ್ಲೆಟನ್ನು ಸ್ವಲ್ಪ ಡಿಫ್ರೆಂಟಾಗಿ, ಸ್ವಲ್ಪ ಹೊಸ ರುಚಿಯೊಂದಿಗೆ ತುಂಬ ಈಸಿಯಾಗಿ ಹಾಗೆಯೇ ಹೆಲ್ದಿಯಾಗಿ ಮಾಡ್ಕೊಳ್ಳೋಣ. ಹೇಗೆ ಮಾಡ್ಕೊಳ್ಳೋದು, ನಾನು ಏನು ಸ್ಪೆಷಲಾಗಿ ಹಾಕಿದ್ದೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಬೇಗನೆ ಅಂತಂದರೆ ಒಂದು 15 ಮಿನಿಟ್ಸಲ್ಲಿ ಮಾಡ್ಕೊಳ್ಬೋದು ಅನ್ನೋಂತಹ ಸೈಡ್ ಡಿಶ್ಶು. ಹಾಗೆಯೇ ಮಕ್ಕಳಿಗೆ ಸ್ನ್ಯಾಕ್ಸ್ ರೂಪದಲ್ಲಿ ಕೂಡ ಇದನ್ನು ಹಾಗೆಯೇ ಮಾಡಿಕೊಡ್ಬೋದು. ಹೇಗೆ ಮಾಡೋದು ಅಂತ ನೋಡೋಣ. ನಾನು ಈ ಆಮ್ಲೆಟ್ ಮಾಡೋದಕ್ಕೆ ಇಲ್ಲಿ 3 ಮೊಟ್ಟೆನ ತೊಗೊಂಡಿದ್ದೀನಿ. ಆಮೇಲೆ ಒಂದು 8 ರಿಂದ 10 ಪಾಲಕ್ ಎಲೆಗಳನ್ನು ತೊಗೊಂಡಿದ್ದೀನಿ, ತೊಳೆದು ಇಟ್ಕೊಂಡಿದ್ದೀನಿ. ನಂತರ ಇಲ್ಲಿ ಒಂದು ಮೀಡಿಯಮ್ ಸೈಜ್ನ ಈರುಳ್ಳಿನ ಈ ರೀತಿ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ಪೈಸಸ್ನ ನಾನು ಮಾಡ್ತಾ ಹೇಳ್ತೀನಿ. ನೆಕ್ಸ್ಟು ಇಲ್ಲಿ 3 ಮೊಟ್ಟೆಗಳನ್ನು ಒಂದು ಅಗಲ ಪಾತ್ರೆಗೆ ಒಡೆದು ಹಾಕ್ಕೊಳ್ಳೋಣ. ನಂತರ ಈ ಮೊಟ್ಟೆನ ಚೆನ್ನಾಗಿ ಈ ರೀತಿ ಕರ್ಡ್ಕೋಬೇಕು. ಫಸ್ಟು ಈ ರೀತಿ ಚೆನ್ನಾಗಿ ಕರ್ಡ್ಕೊಂಬಿಡಬೇಕು. ಸ್ವಲ್ಪನೂ ಇದಿಲ್ಲದೆ ಇರೋ ರೀತಿ, ವೈಟು ಎಲ್ಲೋ ಚೆನ್ನಾಗಿ ಮಿಕ್ಸ್ ಆಗೋ ರೀತಿಯಲ್ಲಿ ಚೆನ್ನಾಗಿ ಈ ರೀತಿ ಕರ್ಡ್ಕೊಂಬಿಡೋಣ. ಆಮೇಲಿಂದ ಇದಕ್ಕೆ ಸ್ವಲ್ಪ ಖಾರದ ಪುಡಿ, ನಾನಿಲ್ಲಿ ಒಂದು ಅರ್ಧ ಚಮಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕಂದರೆ ಇನ್ನೂ ಜಾಸ್ತಿ ಹಾಕೋಬೋದು. ಒಂದು 1/4 ಟೀ ಸ್ಪೂನು ಅರಿಶಿನ ಪುಡಿ, ಒಂದು ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲೆನ ಸೇರಿಸಿ ಮತ್ತೆ ಇದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಉಪ್ಪೆಲ್ಲ ಚೆನ್ನಾಗಿ ಕರಡಬೇಕು. ಹಾಗೆಯೇ ಹಾಕಿರೋ ಸ್ಪೈಸಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ, ನಂತರ ಪಾಲಕನ್ನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಕೊತ್ತಂಬರಿ ಸೊಪ್ಪನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಎಲ್ಲವನ್ನು ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಹಾಗೆಯೇ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ಸೊಪ್ಪು ಈರುಳ್ಳಿ ಎಲ್ಲ ಹಾಕಿದ ಮೇಲೆ ತುಂಬ ಮಿಕ್ಸ್ ಮಾಡೋ ಅಗತ್ಯ ಏನಿರೋದಿಲ್ಲ. ಇವಾಗ ಒಂದು ಸಲ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಒಂದು ಸಲ ಚೆಕ್ ಮಾಡಿಕೊಂಡು ಒಂದು ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಹಾಗೆಯೇ ಸೈಡ್ಗೆ ಇಟ್ಕೊಳ್ಳೋಣ. ಅಷ್ಟರಲ್ಲಿ ನಾವು ಗ್ಯಾಸ್ ಆನ್ ಮಾಡಿ ಒಂದು ಕಾವಲಿನ ಕಾಯೋದಕ್ಕೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು, ಎಣ್ಣೆನೂ ಕೂಡ ಚೆನ್ನಾಗಿ ಕಾಯಬೇಕು. ಎಣ್ಣೆ ಕಾದ್ಮೇಲೆ ಆಮ್ಲೆಟ್ ಹಾಕಿದರೆ ಚೆನ್ನಾಗಿ ಏಳುತ್ತೆ, ಇಲ್ಲಾಂದರೆ ಕಾವಲಿಗೆ ಹಿಡ್ಕೊಂಡ್ಬಿಡುತ್ತೆ. ಎಣ್ಣೆನ ಸ್ವಲ್ಪ ಜಾಸ್ತಿ ಹಚ್ಕೋಬೇಕು, ಆಮ್ಲೆಟ್ ನೀಟಾಗಿ ಚೆನ್ನಾಗಿ ಬರುತ್ತೆ ಅಂತ. ಆಮೇಲೆ ಎಣ್ಣೆ ಕಾದ್ಮೇಲೆ ಈ ರೀತಿ ಆಮ್ಲೆಟ್ನ ಮಿಶ್ರಣ ಏನು ಮಾಡ್ಕೊಂಡಿದ್ವಲ್ಲ ಅದನ್ನು ಈ ರೀತಿ ಹಾಕಿಬಿಟ್ಟು ನೀಟಾಗಿ ಸ್ಪ್ರೆಡ್ ಮಾಡಬೇಕು. ನೋಡಿ, ಈ ರೀತಿ ಸ್ಪ್ರೆಡ್ ಮಾಡಿಬಿಟ್ಟು ಮುಚ್ಚಳನ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳೋಣ. ಮೀಡಿಯಮ್ ಉರಿನಲ್ಲಿ ಬೇಯಿಸ್ಕೊಳ್ಬೇಕು. ಜಾಸ್ತಿ ಉರಿ ಇಟ್ಬಿಟ್ರೆ ಹತ್ತೋಗುತ್ತೆ, ಆಮೇಲೆ ನೀಟಾಗಿ ಬೆಂದ್ಕೊಳ್ಳೋದಿಲ್ಲ. ನಂತರ ಇಲ್ಲಿ ಅಂಚನೆಲ್ಲ ಬಿಡಿಸ್ಬಿಟ್ಟು ನಾನು ಈ ರೀತಿ ಮಗಚ್ಕೊಳ್ತಾ ಇದ್ದೀನಿ. ಸೌಟಲ್ಲಿ ಮಗಚ್ಕೊಂಡ್ರೆ ಒಂದೊಂದು ಸಲ ಏನಾಗುತ್ತೆ ಅಂದರೆ ಹರಿದೋಗೋ ಚಾನ್ಸ್ ಇರುತ್ತೆ. ಹಾಗಾಗಿ ನಾನು ಈ ರೀತಿಯಾಗಿ ಆಮ್ಲೆಟನ್ನು ಮಗಚ್ಕೊಳ್ತಾ ಇದ್ದೀನಿ. ನೋಡಿ, ನೀಟಾಗಿ ಬರುತ್ತೆ, ಎಲ್ಲೂ ಹರಿಯೋದಿಲ್ಲ. ಈ ರೀತಿ ನಿಧಾನಕ್ಕೆ ಬೇಯಿಸ್ಕೋಬೇಕು. ಇವಾಗ 2 ಸೈಡು ಚೆನ್ನಾಗಿ ಬೆಂದಿದೆ. ಇದನ್ನು ಒಂದು ಪ್ಲೇಟಿಗೆ ಹಾಕಿ ಸರ್ವ್ ಮಾಡ್ಕೊಳ್ಬೋದು. ಊಟದ ಜೊತೆ ಸೈಡ್ ಡಿಶ್ಗಾಗಿರ್ಬೋದು ಅಥವಾ ಹಾಗೆಯೇ ಸ್ನ್ಯಾಕ್ಸ್ ರೂಪದಲ್ಲಿ ತಿನ್ನೋದಕ್ಕಾಗಿರ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೂ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಕೆಲವು ಸಲ ಮಕ್ಕಳು ಏನು ಮಾಡ್ತಾರೆ ಅಂತಂದರೆ ಹಾಗೆಯೇ ಮೊಟ್ಟೆ ಆಮ್ಲೆಟ್ ಮಾಡಿಕೊಟ್ರೆ ಒಂದೊಂದು ಸಲ ತಿನ್ನೋದಿಲ್ಲ. ಈ ರೀತಿ ಗ್ರೀನ್ ಕಲರ್ ಕಾಣ್ತಾ ಇದ್ದರೆ ಅಥವಾ ಈ ಥರ ಏನೋ ಸ್ಪೆಷಲಾಗಿ ಕಾಣ್ತಾ ಇತ್ತು ಅಂತಂದರೆ ಮಕ್ಕಳು ಕೂಡ ಇಂಟ್ರೆಸ್ಟಿಂದ ತಿಂತಾರೆ. ಹಾಗಾಗಿ ಈ ರೀತಿ ಒಂದು ಸಲ ಆಮ್ಲೆಟ್ನ ಟ್ರೈ ಮಾಡಿ ನೋಡಿ, ಹೆಲ್ದಿಯಾಗಿಯೂ ಕೂಡ ಇರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ಹೇಗೆ ಬಂತು, ನಿಮಗೆ ಇಷ್ಟ ಆಯಿತಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗಿದ್ರೆ ಇವತ್ತಿನ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಫ್ರೆಂಡ್ಸು ಫ್ಯಾಮಿಲಿಯೊಂದಿಗೆ ಶೇರ್ ಮಾಡಿ. ನನ್ನ ಚಾನಲನ್ನು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ. ಇದೇ ಥರ ಒಳ್ಳೊಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.